ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಕ್ರೈಸ್ತರು ಹಾದು ಹೋಗಬೇಕಂತ 4 ಹಾದಿಗಳ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈ ಮೆಸೇಜ್ ಖಂಡಿತವಾಗಿ ನಿಮ್ಗೆ ಆಶೀರ್ವಾದ ಆಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನು ಈ ಮೆಸೇಜ್ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಎರಡನೇದು, ಕ್ರೈಸ್ತರು ಹಾದು ಹೋಗುವಂಥ ಎರಡನೇ ಒಂದು ಹಾದಿ ನದಿ. ವೆರಿ ಇಂಪಾರ್ಟೆಂಟ್, ಭಾಳ ಚಿಕ್ಕದು. ಸರಿ, ಹಂಗೆ ಇಟ್ಕೋ. ಇನ್ನೊಂದು ವಾಕ್ಯ ಕೊಡ್ತೀನಿ ನಾನು. ಯೆಹೋಶುವ 3ನೇ ಅಧ್ಯಾಯ 14ರಿಂದ 17ನೇ ವಚನ. ಎರಡನೇ ಅನುಭವ ನದಿ. ಈ ವಾಕ್ಯ ಓದಿದ ಮೇಲೆ ಆ ಪಾಯಿಂಟಿಗೆ ನಾವು ಬರ್ತೀವಿ. ಓದಪ್ಪ. ಜನರು ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೋಸ್ಕರ ತಮ್ಮ ಡೇರೆಗಳನ್ನು ಕಿತ್ತುಕೊಂಡು ಹೊರಟರು. ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಅವರ ಮುಂದೆ ಇದ್ದರು. ಮಂಜೂಷವನ್ನು ಹೊತ್ತ ಯಾಜಕರು ಯೂರ್ದನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ದಡಮೀರಿ ಹರಿಯುವ ಯೂರ್ದಾನ್ ಹೊಳೆಯ ನೀರು ನಿಂತು ಹೋಯಿತು. ಮೇಲಣಿಂದ ಬರುವ ನೀರು ಬಹುದೂರದಲ್ಲಿದ್ದ ಚಾರೆತಾನಿನ ಹತ್ತಿರವಿರುವ ಅದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತು. ಕೆಳಗಣ ನೀರು ಅರಾಬ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು. ಜನರು ಯೆರಿಕೋವಿನ ಎದುರಿನಲ್ಲಿ ಹೊಳೆ ದಾಟಿದರು. ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದನಿನ ಮಧ್ಯದಲ್ಲಿ ಒಣನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲ್ಯರು ಒಣನೆಲದ ಮೇಲೆ ನಡೆದು ಹೋದರು. ಈ ಪ್ರಕಾರ ಜನರೆಲ್ಲ ಯೋರ್ದನಿಗೆ ಆಚೆಗೆ ಸೇರಿದರು. ಕರ್ತನಿಗೆ ಸ್ತೋತ್ರ. ಯೋರ್ದನ್ ಹೊಳೆ ನದಿ ಏನು ತೋರಿಸ್ತದಂದರೆ ಜೀವಿತದ ಬಂಧನಗಳಿಂದ ಬಿಡುಗಡೆ ಮಾತ್ರವಲ್ಲದೆ ಸ್ವತಂತ್ರವಾಗಿ ಫ್ರೀಡಮ್ ಆಗಿ ಪ್ರಯಾಣ ಮಾಡೋದು, ನಮ್ಮ ಆತ್ಮೀಕ ಜೀವಿತದಲ್ಲಿ ಮುನ್ನೇರುವಿಕೆ, ಇದನ್ನು ಯೋರ್ದನ್ ಹೊಳೆ ತೋರಿಸ್ತದೆ. ಅಂದರೆ ನಮಗೆ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳುವಿಕೆ, ಇದನ್ನೇ ಯೋರ್ದನ್ ಹೊಳೆ, ಈ ನದಿ ತೋರಿಸ್ತದೆ. ಸರಿನಾ? ಈಗ ಇಸ್ರಾಯೇಲ್ರು 40 ವರ್ಷ ಅವರೇನು ಮಾಡಿದ್ರು? ಪ್ರಯಾಣ ಮಾಡ್ಕೊಂಡು ಬಂದರು. ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ರು. ಕೆಂಪು ಸಮುದ್ರ ವಿಭಾಗ ಆಯಿತು. ಕೆಂಪು ಸಮುದ್ರ ಆದಮೇಲೆ ಯೋರ್ದನ್ ಒಳಗೆ ಬರೋಕ್ಕೆ 40 ವರ್ಷ ತಗೊಳ್ತು. ಈ 40 ವರ್ಷ ಆದಮೇಲೆ ಇನ್ನೇನು ಇವ್ರಿಗಿರೋದು ಒಂದು ಹೆಜ್ಜೆ ಅಷ್ಟೇ. ಎಲ್ಲಿಗೆ? ವಾಗ್ದಾನಕ್ಕೆ. ಬರೀ ನೋಡಿ, ಒಂದು ಹೆಜ್ಜೆ ವಾಗ್ದಾನ ದೇಶಕ್ಕೆ. ಎಲ್ಲಿಗೆ ಇವ್ರು ನಡ್ಕೊಂಡು ಬರ್ತಾ ಇದ್ರು? ಬಿಸಿಲು, ಮಳೆ, ಗಾಳಿ, ಚಳಿ, ಅದಕ್ಕೆ ದೇವರು ಅಗ್ನಿಸ್ತಂಭ, ಮೇಘಸ್ತಂಭ ಎಲ್ಲ ಕೊಟ್ಟಿದ್ರು. ಹೀಗಾಗಿ ಅವರ ಅವ್ರ ಫೋಕಸ್ ಎಲ್ಲ ವಾಗ್ದಾನ. ಅದೇ ಅವರ ಹಂಬಲ, ಅದೇ ಅವರ ಆಸೆ. ಈ ಟೈಮಲ್ಲಿ ಅವ್ರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಬಂದ್ಬಿಡ್ತು. ಅದು ಯಾವುದಂದರೆ ದಡ ಮೀರಿ ಹರಿತಾ ಇದ್ದಂಥ ನದಿ. ಕೆಂಪು ಸಮುದ್ರನೇ ದಾಟಿ ಬಂದವರು ನದಿ ದಾಟಲ್ವಾ? ದಾಟ್ತಾರೆ. ಆದರೆ ದೇವ್ರೇನು ಹೇಳ್ತಾರೆ ಅಂದರೆ, ನದಿ ನಿನ್ನ ಮುಳುಗಿಸಲ್ಲ ಅಂತಾರೆ. ನೀವು 2ನೇ ವಚನ ಓದಿದ್ರೆ ಯೆಶಾಯ, ಸಮುದ್ರವನ್ನು ನೀವು ಹಾದು ಬರಬೇಕಾದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ, ಆದರೆ ನದಿಯನ್ನು ನೀವು ದಾಟುವಾಗ ಅದು ನಿಮ್ಮನ್ನು ಮುಳುಗಿಸಲ್ಲ ಅಂತ ದೇವ್ರು ಹೇಳಿದ್ರು. ಸರಿ, ಇದೇನು ತೋರಿಸ್ತದೆ ನಾನು ಹೇಳ್ತೀನಿ. ಕೆಲವರೆಲ್ಲ ಆ ಪಾಯಿಂಟಲ್ಲಿ ಇದ್ದೀರಾ, ಕೆಲವರೆಲ್ಲ ಕೆಂಪು ಸಮುದ್ರದಲ್ಲಿ ಇದ್ದೀರಾ. ಭಯಪಡಬೇಡಿ, ಪ್ರಾರ್ಥನೆ ಮಾಡ್ತಾರೆ. ಈ 52 ದಿನ ಪ್ರಾರ್ಥನೆ ದೇವ್ರು ಕೊಡ್ತಾರೆ. ದೇವ್ರೆ, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನನಗೊಂದು ಐಡಿಯಾ ಕೊಡು ಅಂತ ಕೇಳು. ದೇವ್ರು ಐಡಿಯಾ ಕೊಡ್ತಾರೆ. ಆದರೆ ಎರಡನೇದು, ಈಗ ನದಿ, ಈ ಯೋರ್ದನ್ ಹೊಳೆ, ದ ಜೋರ್ಡನ್ ರಿವರ್, ವಾಗ್ದಾತ ದೇಶ ಆ ಕಡೆ ಇದೆ. ಎಷ್ಟು ದೂರ ಇದಮ್ಮ? ಬರೀ ಎಷ್ಟು ದೂರ? ಒಂದು ಹೆಜ್ಜೆ. ಕೆಲವರೆಲ್ಲರೂ ನಿಮ್ಮ ವಾಗ್ದಾನ ನೆರವೇರೋಕ್ಕೆ ಜಸ್ಟ್ ಒಂದು ಹೆಜ್ಜೆ ದೂರ ಇದ್ದೀರಾ. ಆದರೆ ಆ ಒಂದು ಹೆಜ್ಜೆ ಹಾಕಕ್ಕೆ ನಿಮಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್. ಏನು ಮಾಡೋದು? ಸರಿ, ಈ ಟೈಮ್ನಲ್ಲಿ ದೇವರು ಒಂದು ಐಡಿಯಾ ಕೊಟ್ಟರು. ಈ ಯಾಜಕರೆಲ್ಲರೂ ಏನು ಮಾಡಬೇಕು? ಆಗಿನ ಕಾಲದ ಸೇವಕರು
ಯಾಜಕರು ಇವ್ರೇನು ಮಾಡಬೇಕು, ಮಂಜೂಷ ಹೊತ್ಕೊಂಡಿರ್ತಾರಲ್ಲ, ಈ ಮಂಜೂಷದಲ್ಲಿ 3 ವಸ್ತುಗಳಿತ್ತು. ಮನ್ನ, ಆರೋನನ ಕೋಲು ಮತ್ತು ಮೋಶೆ 10 ದಶಾಜ್ಞೆ. ಒಂದಿನ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಮಂಜೂಷ ನಮ್ಮ ಜೀವನದಲ್ಲಿ ಈಗ ಏನು ತೋರಿಸ್ತದೆ ಎಂಬುದಾಗಿ. ಬಟ್ ಈ ಮಂಜೂಷ ಹೊತ್ತಂತ ಈ ಯಾಜಕರು ಏನು ಮಾಡಬೇಕು, ಅಲ್ಲಿ ಮುಂದೆ ಬರಬೇಕು, ಬೇರೆಯವರೆಲ್ಲ ಹಿಂದೆ ನಿಂತ್ಕೋಬೇಕು. ಯಾಜಕರು ಮುಂದೆ ಬರಬೇಕು. ಯಾಜಕರು ಮುಂದೆ ಬಂದು ದೇವರು ಹೇಳಿದ್ರು, ಅವರು ಜಸ್ಟು ಒಂದು ಹೆಜ್ಜೆ ಹಿಂಗೆ ಹಾಕಿದ್ರೆ ಯೋರ್ದನ್ ಹೊಳೆ ವಿಭಾಗ ಆಗುತ್ತೆ. ಇದು ಟೆಸ್ಟ್ ಅವರಿಗೆ. ಯಾರಿಗೆ? ಚಿಕ್ಕ ಪರೀಕ್ಷೆ ಇದು. ಅದು ದೊಡ್ಡ ಪರೀಕ್ಷೆ, ಇದು ಚಿಕ್ಕ ಪರೀಕ್ಷೆ. ನದಿ ನಿಮಗೆ ನನಗೆ ಗೊತ್ತಿಲ್ಲ, ದೇವರು ಕೆಲವರಿಗೆ ಹೇಳ್ತಾ ಇದ್ದಾರೆ, ಇದು ಮಾಡು, ಇದು ಹೇಳು, ಇದು ಯಾರ ಹತ್ರ ಹೇಳಿದ್ರೆ ಆಗುತ್ತೆ, ಇದು ಮಾಡಿದ್ರೆ ಆಗುತ್ತೆ ಅಂತ. ನೀನು ಹಿಂದೇಟು ಹೊಡಿತಾ ಇದೆಯಾ, ಭಯಪಡ್ತಾ ಇದೆಯಾ? ಹೇಳಿದ್ರೆ ಏನಾಗುತ್ತೋ, ಇದು ಮಾಡಿದ್ರೆ ಏನಾಗುತ್ತೋ ಭಯಪಡ್ತಾ ಇದೆಯಾ? ಸಮಥಿಂಗ್, there is breakthrough. You have gone through, but now you are going to have your breakthrough. You went through, but you will have breakthrough. ನೀನು ಹೇಳ್ಕೊ. ದೇವರು ಹೇಳ್ತಾ ಇರ್ಬೋದೇನೋ, ನೀನು ಯಾರ ಹತ್ರನೋ ಹೇಳು ಅಂತ, ಅಥವಾ ದೇವರು ನಿನಗೆ ಹೆಜ್ಜೆ ಹಾಕು ಅಂತ ಇರ್ಬೋದು. ಗೊತ್ತಿಲ್ಲ, ದೇವರು ನಿನಗೆ ಏನು ಹೇಳ್ತಾವ್ರೋ ಗೊತ್ತಿಲ್ಲ. ಆ ಒಂದು ಹೆಜ್ಜೆಗೆ ನೀನು ಒಂದು ಹೆಜ್ಜೆ ಹಾಕು. ಮಂಜೂಷನು ಹೊತ್ತಂತ ಯಾಜಕರು ಏನು ಮಾಡ್ತಾರೆ ಗೊತ್ತಾ? ಒಂದು ಹೆಜ್ಜೆ ಹಿಂಗೆ ಹಾಕ್ತಾರೆ. ಅವರ ಕಾಲು ನೀರಿನಲ್ಲಿ ಹತ್ತುತ್ತಲೇ ಸುಗ್ಗಿ ಕಾಲದಲ್ಲಿ ದಡಮೀರಿ ಹರಿತಾ ಇದ್ದಂಥ ನದಿ ವಿಭಾಗ ಆಯಿತು. ಇವರು ನೇರವಾಗಿ ವಾಗ್ದಾನ ದೇಶಕ್ಕೆ ಹೋದರು. ಬರೀ ಒಂದು ಹೆಜ್ಜೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತು. ನಿಮ್ಮಲ್ಲಿ ಎಷ್ಟೋ ಜನ ನನಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ, ದೇವರು ನನಗಿದು ಹೇಳಿದ್ದಾರೆ, ಬಟ್ ಇದು ನನಗೆ ಮಾಡೋಕ್ಕಾಗ್ತಲ್ಲ. ದೇವರು ಹೇಳ್ತಾರೆ, ಒಂದು ಹೆಜ್ಜೆ ಹಾಕು. ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಬಲಪಟ್ಟಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಧೈರ್ಯವಾಗಿರ್ರಿ, ಮಾತುಗಳದೆ ಮುನ್ನುಗ್ಗಿರಿ. ನಿಮಗಿರುವಂಥದ್ದನ್ನು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಧೀನ ಮಾಡಿಕೊಳ್ಳ್ರಿ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಯಾರ್ಯಾರಿಗೆ ದುಃಖದ ಮೇಲೆ, ಮಾತುಗಳದೆ ಕಷ್ಟದ ಮೇಲೆ, ಹಿಂಸೆಯ ಮೇಲೆ ಜಯ ಇಲ್ವೋ ಅವರೆಲ್ಲರಿಗೂ ನೀವು ಜಯ ಕೊಡಪ್ಪ. ಎಲ್ಲರೂ ನಿನ್ನ ಮಕ್ಕಳು ಸ್ವಾಮಿ. ದೇವರೇ, ಎಲ್ಲರನ್ನು ಬಲಪಡಿಸು, ನಡೆಸು. ನಿನ್ನ ಕೃಪೆ ಎಲ್ಲರ ಮೇಲಿರಲಿ. ಆಶೀರ್ವಾದ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು.
ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ, ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ,